ನೆಚ್ಚಿನ ಅಂತ ಹಾವೇರಿ ತಾಲೂಕಿನ 3 ಯೋಧರು ಇವತ್ತು ಸೇವೆಗೈದು ಮರಳಿ ನಮ್ಮ ಹಾವೇರಿ ತಾಲೂಕಿಗೆ ಮರಳಿದ್ದಾರೆ. ಅದೇ ರೀತಿಯಾಗಿ ವೀರ ಯೋಧ ಅಂತ ಹವಾಲ್ದಾರ್ ಅಂತ ಪರವಾಗಿ ಅವರಿಗೆ ಈ ಭಾರತ ಮಾತೆಯ ಸುಪುತ್ರರನ್ನ ಎಲ್ಲರ ಪರವಾಗಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಹಾವೇರಿ ನೀವು ನಿಮ್ಮ ಮಗನ ಯಾವ ರೀತಿ 24 ವರ್ಷ ಸೇವೆ ಮಾಡಿ ಬಂದಿದ್ದಕ್ಕೆ ನೀವು ನನಗೆ ಇವತ್ತಿನ ದಿನವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತಿನ ದಿನ ಒಂದು ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿನ ಆಗಿದೆ. ನಿಮ್ಮೆಲ್ಲರ ಈ ಪ್ರೋತ್ಸಾಹವನ್ನು ನೋಡಿ ನಾನು ಅನ್ಕೊಂಡೆ 24 ಅಲ್ಲ ಇನ್ನೂ 10 ವರ್ಷ ಸೇವೆ ಮಾಡೋದಕ್ಕೆ ಅನಿಸುತ್ತೆ. ಆದ್ರೆ ಫೌಜಿ ಅದು ಸರ್ವೀಸಲ್ಲಿ ನಮ್ಗೆ 24 ವರ್ಷ ಇದೆ, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಮಾಡಿದ್ದೀನಿ ಇಷ್ಟು ನಮ್ಮ ಸರ್ವೀಸಿನ ಬಗ್ಗೆ ಹೇಳ್ಬೇಕಂದ್ರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೆ ಸರ್ವಿಸ್ ಮಾಡಿದ್ದೇನೆ. ಈಗ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸಿಯಾಚಿನ್ ಹೇಗಿರುತ್ತೆ, ಕಾರ್ಗಿಲ್ ಹೇಗಿರುತ್ತೆ ಅಂತೇಳಿ. ಬಟ್ ನಾ ಹೇಳೋದೇನೆಂದರೆ ಒಂದು ದೇಶಾಭಿಮಾನ ಅನ್ನೋದು ಹುಟ್ಟಬೇಕು ಎಲ್ಲರಲ್ಲಿ. ಈ ಒಂದು ಮಾಜಿ ಸೈನಿಕರ ಸಂಘದಿಂದ ನೋಡಿ ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲ ಸ್ಟೂಡೆಂಟ್ ಆಗಲಿ ಎಲ್ಲರಿಗೂ ಒಂದು ದೇಶದ ಬಗ್ಗೆ ಒಂದು ಉತ್ಸಾಹ ಹುಟ್ಟುತ್ತೆ. ಅದರ ಬಗ್ಗೆ ಅವರಿಗೆ ಒಂದು ಅರಿವು ಮೂಡುತ್ತೆ, ದೇಶಾಭಿಮಾನ ಹೆಚ್ಚುತ್ತೆ. ಈಗ ನಮ್ಮ ದೇಶದಲ್ಲಿ ನೋಡಬೇಕು ನೀವು, ಭಾರತ ದೇಶದಲ್ಲಿ ಯಾವ ದೇಶದಿಂದ ಯುಕ್ರೇನ್ ಆಗಲಿ ಯಾವುದೇ ಆಗಲಿ ಕಂಟ್ರಿ ಎಷ್ಟು ಇದಾಗ್ತಾ ಇದೆ ನೀವು ಸೋಷಲ್ ಮೀಡಿಯಲ್ಲಿ ನೋಡ್ತಾ ಇದ್ದಾರೆ. ಆದರೂ ನಿಮಗೆ ಏನಂದರೆ ದೇಶಾಭಿಮಾನ ಬಗ್ಗೆ ಒಂದು ಹುಟ್ಟಬೇಕಾಗುತ್ತೆ. ಅದೇ ಅದರಲ್ಲಿ ನಾನು ಹೇಳೋದೇನೆಂದರೆ ಇಷ್ಟೇ, ನಮ್ಮ BJP ಅವರಾಗಲಿ ಯಾರೇ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ, ಒಂದು ದೇಶ ಅಭಿಮಾನ ಕಾರ್ಯಕ್ರಮ. ಯಾವ ಸಂಘ ಅಲ್ಲ, ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಅದೇ ನನಗೆ ಒಂದು ದೊಡ್ಡ ಇದಂತ ಹೇಳ್ತಾ ಇದ್ದೇನೆ. ಯಾವುದು ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲ ಒಂದೇ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಎಲ್ರಿಗೂ ನಾನು ಈ ಸ್ವಾಗತವನ್ನು ಕೋರಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ನನ್ನ 24 ವರ್ಷ ಸೇವೆಯನ್ನು ಸಲ್ಲಿಸಿ ನಾನು ತಾಯ್ನಾಡಿಗೆ ಮರಳಿ ವಾಪಸ್ ಬಂದಿದ್ದೇನೆ. ಅದಕ್ಕೆಲ್ಲ ಈ ತಮ್ಮ ತಂದೆ ತಾಯಿ ಆಗಿರಲಿ, ಈ ನಾಡಿನ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ಹೊಕ್ಕೇರಮಠ ಶ್ರೀಗಳಾಗಲಿ, ಎಲ್ಲರ ಆಶೀರ್ವಾದ ನನ್ನ ತಲೆ ಮೇಲೆ ಇದೆ ಅಂತ ನಾನು ಆಶಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರನ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೈ ಹಿಂದ್. ಆಗಮಿಸಿದಂಥ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದೇಶಭಕ್ತಿ ಎನ್ನುವುದು ಬರೀ ಬಾಯಲ್ಲೆಲ್ಲ ಹುಟ್ಟೋದಲ್ಲ, ಪ್ರತಿ ರಕ್ತದ ಕಣಕಣಲ್ಲಿ, ಪ್ರತಿ ಉಸಿರಿನಲ್ಲಿ ಹುಟ್ಟಬೇಕಾಗತ್ತೆ. ದೇಶ ಉಳಿಸ್ಬೇಕನ್ನೋದು ಏನು ಬಂತಂತಂದ್ರೆ ಪ್ರತಿ ಉಸಿರು ರಕ್ತ ಕಣಗಳಲ್ಲಿ ಹುಟ್ಟಿ ಬೆಳೆದಾಗ ನಮ್ಮ ದೇಶವನ್ನು ನಾವು ಉಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ 1-2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಕಡೆ ಮುಖ ಮಾಡಿದ್ರಿ ನಮ್ಮ ಸಂಘದ ಆಫೀಸ್ ಇತ್ತು, ಮಾಜಿ ಸೈನಿಕರು. ಭಾರತ್ ಮಾತಾ ಕಿ. ಶ್ರೀಯುತ ಶಿವಾನಂದ ತಿಪ್ಪಣ್ಣವರು, ಶ್ರೀಯುತ ಸಂಬಲಿಂ ತಂಗದೇವರು, ಶ್ರೀಯುತ ಕುಮಾರ್ ಶ್ರೀನಾಥ್, ಇವರು 3 ಮಂದಿ ಸುಮಾರು 24 ವರ್ಷಗಳ ಕಾಲ. ಆಮೇಲೆ ಸಿರ್ಮಾಪುರದೊಳಗೆ ಅಲ್ಲಿ ಹೋಗಿ ಸಿರ್ಮಾಪುರ ಅಂತ ಕಾರ್ಯಕ್ರಮ ಇರ್ತೈತಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕು. ಯಾರು ವೀರ ಯೋಧರಿಗೆ, ವೀರ ಯೋಧರಿಗೆ, ಭಾರತದ ಹೆಮ್ಮೆಯ ಪುತ್ರರಾದಂಥ ಹಾವೇರಿಯ ಯೋಧರಿಗೆ